ಎಂಆರ್ಪಿಎಲ್ ಮೂರನೇ ಹಂತದ ಕಾಮಗಾರಿಯ ವೇಳೆ ಕ್ರೇನ್ ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿಗೆ ಸಂಸ್ಥೆ 4 ಲಕ್ಷ ರೂಪಾಯಿ ಪರಿಹಾರ ಧನ ನೀಡಲು ಒಪ್ಪಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಕೈಬಿಡಲಾಗಿದೆ ಎಂದು ಕಾರ್ಮಿಕ ಸಂಘ ತಿಳಿಸಿದೆ. ಎಂಆರ್ಪಿಎಲ್ನ ಗುತ್ತಿಗೆ ಸಂಸ್ಥೆ ಪೂಂಜ್ ಲಾಯ್ಡ್ಸ್ನ ಸೇಫ್ಟಿ ಆಫೀಸರ್ ಜಾನ್ಸನ್ ಸಂತೋಷ್ ರೊಸಾರಿಯೋ ಗುರುವಾರ ಕ್ರೇನ್ ಬೂಮ್ ಬಿದ್ದು ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಕ್ಕಟ್ಟು ಉದ್ಭವಿಸಿತ್ತು. ಅಖಿಲ ಭಾರತ ಕಾರ್ಮಿಕ ಸಂಘದ ಅಧ್ಯಕ್ಷ ಸುದಾತ್ ಜೈನ್ ಮತ್ತಿತರರು ಈ ವೇಳೆ ಸ್ಥಳಕ್ಕೆ ಧಾವಿಸಿ ಪರಿಹಾರ ನೀಡುವಂತೆ ತಾಗದೆ ಎಬ್ಬಿಸಿದ್ದರು. इंसिडेंट क्या है अभी जो हम लोग हमारा जो मेरा दोस्त अभी गुजर गया वो हो गया हुआ क्या था बराबर हो जाएगा ಶುಕ್ರವಾರ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಬೆಳ್ಳಿಯಪ್ಪ ಸಮಕ್ಷಮ ನಡೆದ ಮಾತುಕತೆಯಲ್ಲಿ ಈ ಘಟನೆ ಸೌಹಾರ್ದಯುತ ಪರಿಹಾರ ಕಂಡುಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಶುಕ್ರವಾರ ಪೂಂಜ್ ಲಾಯ್ಡ್ ಮತ್ತು ಜೆಡಿಸಿಎಲ್ ಕಂಪನಿಯ ಕಾರ್ಮಿಕರು ನಡೆಸಲು ಉದ್ದೇಶಿಸಿರುವ ಬಂದ್ ಚಳವಳಿಯನ್ನು ವಾಪಸ್ ಪಡೆಯಲಾಗಿದೆ. ಪೂರ್ವಾಹ್ನ 10 ಗಂಟೆಗೆ ಪೊಲೀಸ್ ಠಾಣೆಯಲ್ಲಿ ನಡೆದ ಮಾತುಕತೆಯಲ್ಲಿ ಮೃತ ನೌಕರ ಜಾನ್ಸನ್ ಸಂತೋಷ್ ರೊಸಾರಿಯೋ ಅವರ ಕುಟುಂಬಕ್ಕೆ ಪೂಂಜ್ ಲಾಯ್ಡ್ ಕಂಪನಿಯಿಂದ 4.5 ಲಕ್ಷ ರೂಪಾಯಿ ಹಾಗೂ ಜೆಡಿಸಿಎಲ್ ಕಂಪನಿಯಿಂದ 5.5 ಲಕ್ಷ ರೂಪಾಯಿ ಪರಿಹಾರ ಒದಗಿಸಲು ಹಾಗೂ ಕುಟುಂಬದ ಒಬ್ಬರಿಗೆ ಉದ್ಯೋಗಾವಕಾಶ ಒದಗಿಸಲು ಸಮ್ಮತಿ ನೀಡಲಾಗಿದೆ. ಈ ಪರಿಹಾರದ ಜೊತೆಗೆ ವಿಮಾ ಪರಿಹಾರ ಪ್ರತ್ಯೇಕವಾಗಿ ಸಿಗಲಿದೆ. ಈ ಪರಿಹಾರ ಸೂತ್ರಕ್ಕೆ ಮನೆ ಮಂದಿ ಒಪ್ಪಿಗೆ ಸೂಚಿಸಿದ್ದಾರೆ. ಸಂಜೆ ವೇಳೆಗೆ ಜೆಡಿಸಿಎಲ್ ಕಂಪನಿ 5.5 ಲಕ್ಷ ರೂಪಾಯಿ ಮೊತ್ತದ ಚೆಕ್ ವಿತರಣೆ ಮಾಡಿದೆ. ಪೂಂಜ್ ಲಾಯ್ಡ್ ಕಂಪನಿ 50,000 ರೂಪಾಯಿ ಮೊತ್ತದ ಚೆಕ್ ನೀಡಿದ್ದು, ಇನ್ನುಳಿದ 4 ಲಕ್ಷ ರೂಪಾಯಿ ಮೊತ್ತದ ಚೆಕ್ ಅನ್ನು 1 ತಿಂಗಳೊಳಗಾಗಿ ನೀಡುವ ಭರವಸೆ ನೀಡಿದೆ ಎಂದು ಜಾನ್ಸನ್ ಕುಟುಂಬದ ಮೂಲಗಳು ತಿಳಿಸಿದೆ. ಸಮಸ್ಯೆ ಇತ್ಯರ್ಥವಾದ ಹಿನ್ನೆಲೆಯಲ್ಲಿ ಎರಡೂ ಕಂಪನಿಗಳ ಕಾರ್ಮಿಕರು ಮಧ್ಯಾಹ್ನ 12 ಗಂಟೆಯ ವೇಳೆಗೆ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಎಂದು ಹೋರಾಟ ನಡೆಸಿದ್ದ ಅಖಿಲ ಭಾರತ ಕಾರ್ಮಿಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುದಾತ್ ಜೈನ್ ತಿಳಿಸಿದ್ದಾರೆ. ಈ ನಡುವೆ ಜಾನ್ಸನ್ ಅವರ ಸಾವಿಗೆ ಕಾರಣನಾದ ಜೆಡಿಸಿಎಲ್ ಕಂಪನಿಯ ಕ್ರೇನ್ ಆಪರೇಟರ್ ಗುಜರಾತಿನ ಬೋಳಾರಾಮ ಸಿಂಗ್ ನಾಪತ್ತೆಯಾಗಿದ್ದಾನೆ. ಈತನ ವಿರುದ್ಧ ನಿರ್ಲಕ್ಷ್ಯದ ಆರೋಪದ ಮೇಲೆ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. मैं वही बताया सुबह से उधर हम लोग तो पुलिस को लेके जाके हम लोग जाने के बाद पुलिस को क्या लेके की जरूरत था? हम लोग साथ में स्पॉट में था, हम लोग जब क्यों नहीं उठाया? बाद में कौन लेके आया था? बाद में कौन लेके आया था? पुलिस को कौन? हम लोग बाद में उधर एमआरपीएल के बोलते पुलिस सब आया बोलते हमारे सामने क्यों नहीं आया वो पुलिस? अभी बोल रहे पानी क्यों डाला? वर्क एरिया में वार्निंग टेप नहीं है, डाला ना सर. 3 बजे तक हम लोग अभी आए चालू करने का, क्रेन चालू करने का वर्क परमिट है. बाद में क्यों हम लोग कितना बताओ क्यों नहीं उठे पुलिस?